Hello, sir. Good morning, students. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 8ನೇ ತರಗತಿಯ ಘನಗಳು ಮತ್ತು ಘನಮೂಲಗಳು ಕ್ಯೂಬ್ ಮತ್ತು ಕ್ಯೂಬ್ ರೂಟ್ಸ್ ಅನ್ನೋ ಒಂದು ಪಾಠವನ್ನ ಆಲ್ರೆಡಿ ನಿಮಗ ಲಾಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದ್ದೆ. ಅದರ ಕಂಟಿನ್ಯೂ ಪಾರ್ಟ್ ಅನ್ನ ಇವತ್ತ ನೋಡೋಣಂತೆ. ಯಾವ ಪಾಠ ಹೇಳ್ರಿ? ಘನಗಳು ಮತ್ತು ಘನಮೂಲಗಳು. ಘನಗಳು ಮತ್ತು ಘನಮೂಲಗಳು. ಹೌದಾ? ಘನಮೂಲಗಳು ಕ್ಯೂಬ್ ಅಂಡ್ ಕ್ಯೂಬ್ ರೂಟ್ಸ್. ನಿಮಗೆ ಲಾಸ್ಟ್ ಟೈಮ್ ನಾನು ಘನಗಳು ಅದರ ಬಗ್ಗೆ ಸಿಮ್ಯುಲೇಷನ್ ಅನ್ನ ತೋರಿಸಿದೆ. ಹೌದಾ? ಅದೇ ರೀತಿಯ ಘನಗಳು ಯಾವ ರೀತಿ ಇರ್ತಾವು, ಘನಗಳು ಅಂದ್ರೆ ಎಷ್ಟು ಸಲ ಗುಣಾಕಾರ ಮಾಡ್ಬೇಕು. ನಿಮಗೆ ಆಲ್ರೆಡಿ ವರ್ಗಮೂಲಗಳು ಅನ್ನೋ ಒಂದು ಪಾಠವನ್ನು ನಿಮಗ ಮುಗಿದಿದೆ ಅದು. ಹೌದಾ? ವರ್ಗ ಅಂದ್ರೆ ಒಂದ್ಸಲ ಜಸ್ಟ್ ರಿವಿಷನ್ ಮಾಡ್ತೇನಿ. ವರ್ಗ ಅಂದ್ರ ಎಷ್ಟು ಸಲ ಗುಣಾಕಾರ ಮಾಡ್ತೀರಿ ಹೇಳ್ರಿ? ಫಾರ್ ಎಕ್ಸಾಂಪಲ್ 2 ಸ್ಕ್ವೇರ್ ಅಂತ ಆಗತ್ತ. ಹೌದಾ? ಅದೇ ನೀವು ಘನ ಅಂತಂದ್ರ ಅದನ್ನ ಏನ್ ಮಾಡ್ತೀರಿ? 2 ಕ್ಯೂಬ್ ಅಂತ ಆಗ್ತದೆ. ಕೊಟ್ಟಿರುವ ಸಂಖ್ಯೆಯನ್ನ 3 ಸತಿ ಗುಣಾಕಾರ ಮಾಡಿದ್ರದು ಘನಗಳು. ಅದೇ ನೀವು 2 ಸಲ ಗುಣಾಕಾರ ಮಾಡಿದ್ರದು ಏನಾಗತ್ತೆ ಹೇಳ್ರಿ? ನಮ್ಗ ವರ್ಗ ಆಗತ್ತ. ಇದು ಸ್ಕ್ವೇರ್, ಇದು ಕ್ಯೂಬ್ ಅಂತ ಆಗತ್ತ. ಇಷ್ಟು ನಮಗ್ ಕಾನ್ಸೆಪ್ಟ್ ಗೊತ್ತಿರ್ಬೇಕು. ಹೌದಾ? ಇದು ಘನಗಳು. ಘನಮೂಲಗಳು ಅದನ್ನ ಯಾವ ರೀತಿ ಕಂಡು ಹಿಡಿಬೇಕು ಅನ್ನೋದು ಈಗ ನೋಡೋಣಂತ. ಹೌದಾ? ಇವತ್ ನಾ ಹೇಳ್ತಾ ಇರೋದು ಘನಗಳು ಮತ್ತು ಅವುಗಳ ಅವಿಭಾಜ್ಯ ಅಪವರ್ತನಗಳು. ಅವಿಭಾಜ್ಯ ಅಂದ್ರೆ ಅವಿಭಾಜ್ಯ ಅಪವರ್ತನಗಳ ಮೂಲಕ ನೀವು ವರ್ಗಮೂಲವನ್ನ ಕಂಡು ಹಿಡಿಯೋದನ್ನ ಕಲ್ತೀರಿ. ಹೌದಾ? ಅದೇ ರೀತಿ ನಾವು ಘನಮೂಲಗಳನ್ನ ಯಾವುದೇ ಒಂದು ಕೊಟ್ಟಿರುವ ಸಂಖ್ಯೆಯನ್ನ ಅವಿಭಾಜ್ಯ ಅಪವರ್ತನಗಳ ಮೂಲಕ ಅದು ಘನ ಸಂಖ್ಯೆ ಹೌದೋ ಅಲ್ಲೋ ಅನ್ನೋದನ್ನ ನಾವು ಕಂಡು ಹಿಡಿಬೇಕು. ಹೌದಾ? ಈಗ ಒಂದು ಎಕ್ಸಾಂಪಲ್ ಅನ್ನ ತೋರಿಸ್ಲಿ ನಿಮ್ಗ. ಎಕ್ಸಾಂಪಲ್ ಯಾವ್ದಂದ್ರ ಇಲ್ಲಿ ನೋಡ್ರಿ, 216 ಇದೆ. ಹೌದಾ? 216 ಇದೆ. ಇದು ಘನ ಸಂಖ್ಯೆ ಹೌದೋ ಅಲ್ಲೋ, ಅಥವಾ ಇದ್ರದ್ದು ಘನಮೂಲವನ್ನ ನಾವು ಯಾವ ರೀತಿ ಅವಿಭಾಜ್ಯ ಅಪವರ್ತನಗಳ ಮೂಲಕ ಕಂಡು ಹಿಡಿಬೇಕು ಅನ್ನೋದನ್ನ ನೋಡೋಣಂತ. ಹೌದಾ? ಈಗ ಫಸ್ಟ್ ನಾವ್ ಏನ್ ಮಾಡ್ಬೇಕಂದ್ರ ಅವಿಭಾಜ್ಯ ಅಪವರ್ತನಗಳು ಸ್ಟಾರ್ಟಿಂಗ್ ನಾವು 2ರಿಂದ ಇದನ್ನ ಸ್ಟಾರ್ಟ್ ಮಾಡ್ಬೇಕು. ಯಾವಾಗ 2ರಿಂದ ಸ್ಟಾರ್ಟ್ ಮಾಡ್ಬೇಕಂದ್ರ ಲಾಸ್ಟ್ ಸಂಖ್ಯೆ 0, 2, 4, 6, 8 ಇತ್ತಂದ್ರ ನಾವೇನ್ ಮಾಡ್ಬೇಕು? 2ರಿಂದ ಸ್ಟಾರ್ಟ್ ಮಾಡ್ಬೇಕು. ಈ ಸಂಖ್ಯೆ ಇರ್ಲಿಲ್ಲ ಅಂದ್ರ ನೆಕ್ಸ್ಟ್ 3ರಿಂದ ಸ್ಟಾರ್ಟ್ ಮಾಡ್ಬೇಕು. ನೆಕ್ಸ್ಟ್ 5ರಿಂದ ಸ್ಟಾರ್ಟ್ ಮಾಡ್ಬೇಕು. ಹೌದಾ? ಸೊ ಈಗ ನಾವೇನ್ ಮಾಡೋಣ ಹೇಳ್ರಿ? ಫಸ್ಟ್ 2ರಿಂದ ಸ್ಟಾರ್ಟ್ ಮಾಡೋಣ. ನೋಡ್ರಿ ಇಲ್ಲೇ 2 1 ಹೌದಾ? ಇದನ್ನ 0 ಅಂತ ಇಟ್ಕೊಂಡು ಇದು 16 ಆಗತ್ತ. 2 8 16 ಕರೆಕ್ಟಾ? ನೆಕ್ಸ್ಟ್ 2 5 10, 2 4 8. ನೆಕ್ಸ್ಟ್ 2 2 4 ಹೌದಾ? 1 ಉಳಿತು. 2 7 14 ಕರೆಕ್ಟಾ? ಈಗ ನಮ್ಗೆ ಏನಾಗತ್ ನೋಡ್ರಿ, ಇದು 27. ಇಲ್ಲಿ 7 ಬಂದ್ಮೇಲೆ ಇಲ್ಲಿ ನಮಗ 2ರಲ್ಲೇ ಇದು ಭಾಗ ಆಗುದಿಲ್ಲ. ಸೊ ನಾವ್ ಅವಾಗ ಏನ್ ಮಾಡ್ಬೇಕು ಹೇಳ್ರಿ? 3ಅನ್ನ ತಗೋಬೇಕು. 3 9 27 ಕರೆಕ್ಟಾ? ನೆಕ್ಸ್ಟ್ 3 3 9. ನೆಕ್ಸ್ಟ್ 3 1 3 ಕರೆಕ್ಟಾ? ಇವಾಗ ನೋಡ್ರಿ 216ರ ವರ್ಗ ಸಂಖ್ಯೆ ಘನ ಸಂಖ್ಯೆ ಯಾವ್ದಿರ್ಬೋದು ಅಥವಾ ಘನಮೂಲ ಯಾವ್ದಿರ್ಬೋದು ಅಂತ ಚೆಕ್ ಮಾಡೋಣಂತ. ಇಲ್ಲಿ ಬಂದಿರುವಂತ ಈ ಸಂಖ್ಯೆಗಳನ್ನ ಬರ್ಕೊಳ್ಳಿ. ಹೌದಾ? 2 ಇಂಟು 2 ಇಂಟು 2 ಹೌದಾ? ನೆಕ್ಸ್ಟ್ 3 ಇಂಟು 3 ಇಂಟು 3. ನಾವು ವರ್ಗಮೂಲವನ್ನ ಕಂಡು ಹಿಡಿಬೇಕಾದ್ರೆ 2 ಸಂಖ್ಯೆಯಿಂದ ಒಂದು ಗುಂಪು ಮಾಡ್ತಿದ್ವಿ. ಬಟ್ ಇಲ್ಲಿ ಘನ ಇರೋದ್ರಿಂದ ನಾವ್ ಏನ್ ಮಾಡ್ಬೇಕು ಹೇಳ್ರಿ? 3 ಸಂಖ್ಯೆಯನ್ನ ಒಂದೊಂದ್ ಸಂಖ್ಯೆ ಆಗಿ ನಾವು ತಗೋಬೇಕು. ಸೊ ಇಲ್ಲಿ ಏನಾಯ್ತು? 3 ಸಂಖ್ಯೆ, ಇದು ಕೂಡ ನಮಗ 3 ಸಂಖ್ಯೆ. ಈ 3ರೊಳಗ ಒಂದೇ ಸಂಖ್ಯೆಯನ್ನ ತಗೋಬೇಕು 2. ನೆಕ್ಸ್ಟ್ ಈ 3ರೊಳಗ ಒಂದೇ ಸಂಖ್ಯೆಯನ್ನ ತಗೋಬೇಕು. ಯಾವ್ದು ಹೇಳ್ರಿ? 3 ಆಯ್ತು. ಸೊ ಎಷ್ಟಾಯ್ತು ಹೇಳ್ರಿ? 2 3 6. ಹಂಗಾದ್ರ 216ರ ಕ್ಯೂಬ್ ರೂಟ್ ಅಂದ್ರೆ ಏನಾಗತ್ ಹೇಳ್ರಿ? 6. ಅಥವಾ 216ರ ಘನಮೂಲ ಎಷ್ಟಾಗತ್ ನಮಗ್ ಹೇಳ್ರಿ? 6 ಆಗತ್ತ. ಗೊತ್ತಾಯ್ತಾ? ಈ ರೀತಿ ನಾವು ಅವಿಭಾಜ್ಯ ಅಪವರ್ತನಗಳ ಮೂಲಕ ನಾವ್ ಏನ್ ಮಾಡ್ಬೋದು ಹೇಳ್ರಿ? ಒಂದು ಕೊಟ್ಟಿರುವ ಸಂಖ್ಯೆಯನ್ನ ಕೊಟ್ಟಿರುವ ಸಂಖ್ಯೆಯ ಘನಮೂಲವನ್ನ ನಾವು ಕಂಡುಹಿಡಿಬಹುದು. ಹೌದಾ? ಈಗ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಏನಿದೆ ಅಂತ ನೋಡೋಣ. ನೆಕ್ಸ್ಟ್
ನೆಕ್ಸ್ಟ್ ಒಂದ್ಸಲ ಹೆಡ್ಡಿಂಗ್ ಓದ್ತೇನೆ ನೋಡ್ರಿ. ಪೂರ್ಣ ಘನವನ್ನಾಗಿಸಲು ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ. ಪೂರ್ಣ ಘನವನ್ನಾಗಿಸಲು ಅಂದ್ರ ಕೊಟ್ಟಿರುವ ಸಂಖ್ಯೆ ನಮಗದೊಂದು ಘನ ಸಂಖ್ಯೆ ಆಗಿರುವುದಿಲ್ಲ. ಬಟ್ ಅದಕ್ಕೆ ಯಾವ ಸಂಖ್ಯೆಯನ್ನ, ಕನಿಷ್ಠ ಸಂಖ್ಯೆಯನ್ನ ಯಾವ ರೀತಿ ಗುಣಿಸ್ಬೇಕು, ಆ ಕನಿಷ್ಠ ಸಂಖ್ಯೆಯನ್ನ ಯಾವ ರೀತಿ ಕಂಡು ಹಿಡಿಬೇಕು ಅನ್ನೋದು ನಾವ್ ಇವಾಗ ನೋಡೋಣ ಅಂತ. ಹೌದಾ? ಯಾವ್ದು ರೀತಿ ನೋಡೋಣ. ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಅನ್ನ ನಾವು ತೋರಿಸ್ತೇನೆ ತಡ್ರಿ. ಇಲ್ಲಿ ನೋಡ್ರಿ, 392 ಇದೆ. ಹೌದಾ? 392 ಇದೆ. ಹೌದಾ? ಇದೊಂದು ಎಕ್ಸಾಂಪಲ್ ಅನ್ನ ತೋರಿಸ್ತೇನೆ ನಾನು ನಿಮಗ. ಇದು 392 ಅನ್ನೋದು ನಮಗ ಘನ ಸಂಖ್ಯೆ ಅಲ್ಲ. ಈ ಘನ ಸಂಖ್ಯೆ ಅಲ್ಲದನ್ನ ಘನ ಸಂಖ್ಯೆಯನ್ನಾಗಿ ಮಾಡ್ಬೇಕಂದ್ರ ನಾವ್ ಯಾವ ಸಂಖ್ಯೆಯನ್ನ, ಕನಿಷ್ಠ ಸಂಖ್ಯೆಯನ್ನ ಗುಣಿಸ್ಬೇಕನ್ನೋದು ನಾವೀಗ ನೋಡೋಣಂತ. ನಾವ್ ಏನ್ ಮಾಡ್ಬೇಕು? ಸಿಂಪಲ್ ಆಗಿ ಫಸ್ಟ್ ಇದನ್ನ ಅವಿಭಾಜ್ಯ ಅಪವರ್ತನಗಳನ್ನ ತಕ್ಕೋಬೇಕು. ಹೌದಾ? ಸೊ ಈಗ ನೋಡ್ರಿ, ಇಲ್ಲಿ 2 ಇದೆ ಅಂದ್ರೆ ನಾವು 2ರಲ್ಲಿ ಇದನ್ನ ಭಾಗಿಸ್ಬೇಕು. 2 ಒಂದ್ಲೆ 2, ಕರೆಕ್ಟಾ? ಇಲ್ಲಿ 1 ಉಳಿತು, 19 ಆಯ್ತು. 2 9 18, 1 ಉಳಿತು, 2 6 12. ನೆಕ್ಸ್ಟ್ 2 9 18, 2 8 16. ನೆಕ್ಸ್ಟ್ 2 2 3 2 4 8, ಕರೆಕ್ಟಾ? ನೆಕ್ಸ್ಟ್ ಇಲ್ಲಿ ಏನಾಯ್ತು ಹೇಳ್ರಿ, 1 ಉಳಿತು, 2 9 18 ಆಯ್ತು. ಕರೆಕ್ಟಾ? ಇವಾಗ ನೋಡ್ರಿ, ನಾವೇನ್ ಮಾಡ್ಬೋದು? 3 ಮಗ್ಗಿ ನೋಡ್ತೀರೇನೋ, 3 ಮಗ್ಗಿ ಒಳಗಿದು 9 ಭಾಗ ಆಗೋದಿಲ್ಲ, 4 ಭಾಗ ಆಗೋದಿಲ್ಲ, 5 ಭಾಗ ಆಗೋದಿಲ್ಲ, 6 ಭಾಗ ಆಗೋದಿಲ್ಲ. ಸೊ ನಾ ಏನ್ ಮಾಡ್ತೇನೆ? ಡೈರೆಕ್ಟ್ 7 ಅನ್ನ ತಗೋತೀನಿ. 7 7 49, 7 1 7. ಕರೆಕ್ಟಾ? ಮಾಡ್ಬೇಕಂದ್ರ 392ರ ಅವಿಭಾಜ್ಯ ಅಪವರ್ತನಗಳು ಯಾವ್ಯಾವ ಅದಾವನ್ನೋದ ಬರ್ಕೊಳ್ಳೋಣಂತ. ಇಲ್ಲಿ 2 2 2 7 7 ಇದೆ. ಹೌದಾ? ಸೊ 2 ಇಂಟು 2 ಇಂಟು 2, ಹೌದಾ, ಇಂಟು 7 ಇಂಟು 7 ಅಂತ ಇದೆ. ಹೌದಾ? ನಿಮಗ್ ನಾ ಘನಮೂಲವನ್ನ ಕಂಡು ಹಿಡಿಬೇಕಂದ್ರ 3 3 ಅಂತ ಒಂದು ಗುಂಪ್ ಮಾಡ್ರಿ ಅಂತ ಹೇಳಿದ್ದೆ. ಸೊ ಇದು ಏನಾಗತ್ ನೋಡ್ರಿ, ಇಲ್ಲಿ 3 ಆದಾಗ ಇಲ್ಲಿ 2 ತಗೋಬೇಕು ನಾವು. 3 ಗುಂಪು, 3ರದ್ದು ಒಂದು ಗುಂಪು ಮಾಡಿ ಅದರಲ್ಲಿ ಒಂದೇ ಸಂಖ್ಯೆಯನ್ನ ತಗೋಬೇಕು. ಸೊ ಇಲ್ಲಿ ಏನಾಯ್ತು ನೋಡ್ರಿ, ಇಲ್ಲಿ 7 2 ಅಷ್ಟ ಇದಾವ್. ಹೌದಾ? ಇನ್ನೊಂದ್ ಎಷ್ಟು 7 ಕಡಿಮೆ ಬಿತ್ತು ಹೇಳ್ರಿ. ಇಲ್ಲಿ ಇನ್ನೊಂದು 7 ಗುಣಿಸ್ಬೇಕು. ಹೌದಿಲ್ಲ ನಾವು? ಹೌದಾ? ಸೊ ಅವಾಗ ನಾವ್ ಏನ್ ಮಾಡ್ಬೇಕು? 7 ಆದಾಗ ಇದೇನಾಗತ್ತ? 7 2 14 ಆಗತ್ತ. ಕರೆಕ್ಟಾ? ಬಟ್ ಕೇಳಿದ್ದು ಈ 392ನ್ನ ಒಂದು ಘನ ಸಂಖ್ಯೆಯನ್ನಾಗಿ ಮಾಡಲು ಯಾವ ಕನಿಷ್ಠ ಸಂಖ್ಯೆಯನ್ನ ಗುಣಿಸ್ಬೇಕು? ಸೊ ಇಲ್ಲಿ ನಮಗ್ ಒಂದ್ ಕಡಿಮೆ ಬಿದ್ದದ್ದು ಯಾವುದು? 7 ಕಡಿಮೆ ಬಿದ್ದದ್ದು. ಹೌದಿಲ್ಲ? ಸೊ ನಾವ್ ಏನ್ ಮಾಡ್ಬೇಕು? 392ಕ್ಕೆ ಕನಿಷ್ಠ 7ರಿಂದ ಗುಣಿಸಬೇಕು. 7ರಿಂದ ಗುಣಿಸಬೇಕು ಅಂದ್ರ ಈ ಸಂಖ್ಯೆಗೆ ನಾವು 7ರಿಂದ ಗುಣಿಸಿದಾಗ ಇದೊಂದು ನಮಗ ಘನ ಸಂಖ್ಯೆ ಆಗ್ತತಿ ಅಂತ ಅರ್ಥ. ಹೌದಾ? 7ರಿಂದ ಗುಣಿಸಬೇಕು. 7ರಿಂದ ಗುಣಿಸಬೇಕು. ಸೊ 392ಕ್ಕ 7ರಿಂದ ಗುಣಾಕಾರ ಮಾಡ್ರಿ ನೋಡೋಣ ಎಷ್ಟಾಗತ್ತ? 392 ಇಂಟು 7. ಹೌದಾ? ಇಲ್ಲಿ ನೋಡ್ರಿ, 7 2 14, 7 9 63, 64, 7 3 21, ಒಂದು 6 ಎಷ್ಟಾಯ್ತು? 27 ಆಯ್ತು. 2744 ಆಯ್ತು. ಹೌದಾ? 2744 ಆಯ್ತು. ಅದು ಯಾವ್ದರ ವರ್ಗಮೂಲ ಅಂತ ಒಂದ್ಸಲ ಚೆಕ್ ಮಾಡೋಣ. ತಡ್ರಿ, ಎಷ್ಟಾಗತ್ತಂತ ಹೇಳಿ. 14 ಇಂಟು 14 ಇಂಟು 14, ಕರೆಕ್ಟಾ? ಅಂದ್ರೆ ಇದು 14ರ ವರ್ಗನ ಸಂಖ್ಯೆ. ಹೌದಾ? ಇದ್ರದ್ದು 2744. ಇಲ್ಲಿ 14 ಬಂದಿದೆಯಲ್ಲ, ಈ 14ನ್ನ 3 ಸಲ ಗುಣಾಕಾರ ಮಾಡಿದ್ರೆ ನಮ್ಗೆ ಎಷ್ಟು ಬರ್ತೈತೆ ಹೇಳ್ರಿ? 2744. ಅಂದ್ರೆ ನಾವು ಮಾಡಿರ್ತಕ್ಕಂಥ ಈ ಪ್ರಾಬ್ಲಮ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ಕನಿಷ್ಠ ಸಂಖ್ಯೆಯನ್ನ ಯಾವ ರೀತಿ ಗುಣಿಸ್ಬೇಕು? ಹೌದಾ? ಅದೇ ರೀತಿ ನಿಮಗೆ ಇಲ್ಲೇ ನಿಮಗ್ ಕ್ವಶನ್ ಯಾವ ರೀತಿ ಇರ್ತೈತಂದ್ರ ಕನಿಷ್ಠ ಯಾವ ಸಂಖ್ಯೆಯಿಂದ ಭಾಗಿಸ್ಬೇಕು ಅಂತ ಇರ್ತೈತಿ. ಹೌದಾ? ಸೊ ಇಲ್ಲಿ ಯಾವ್ದು ಕಡಿಮೆ ಇರ್ತೈತಲ್ಲ ಅದ ಸಂಖ್ಯೆಯಿಂದ ಅದಕ್ಕೆ ನಾವು ಭಾಗಿಸ್ಬೇಕಂತ ಬರಿಬೇಕು. ಕರೆಕ್ಟಾ? ನೆಕ್ಸ್ಟ್ ಹೋಗೋಣ. ಈಗ ಇಲ್ಲಿದೆ ನೋಡ್ರಿ, ಯಾವ ಸಂಖ್ಯೆಯಿಂದ ಭಾಗಿಸ್ಬೇಕಂತ ಇದೆ ನೋಡೋಣಂತ. ಹೌದಾ? ನೆಕ್ಸ್ಟ್
ನೆಕ್ಸ್ಟ್ ಈಗ ಯಾವ್ದಂದ್ರ ಅಭ್ಯಾಸಕ್ಕೆ ಹೋಗೋಣಂತ. ಅಭ್ಯಾಸ 1.1 ಇದು ಭಾಗ 2 ಆಗಿರೋದ್ರಿಂದ ನಮಗ ಅಲ್ಲಿ ಏನಾಗಿದೆ, ನಮಗ 7.1 ಅಲ್ಲಿಗೆ ಮುಗ್ದಿತ್ತು. ಹೌದಾ, ಇಲ್ಲಿ ಏನಾಗಿದೆ, ಅಲ್ಲೇ 7.1 ಮುಗಿಲಿಕ್ಕೆ ಕಾರಣ ಅಂದ್ರೆ ಅಲ್ಲೇ ರಚನೆಗಳು ಇದಾವು. ಆ ರಚನೆಗಳ ಪಾಠವನ್ನ ನಾನು ನಿಮ್ಗ ಲಾಸ್ಟ್ ಹೇಳ್ತೇನಂತ. ಸೊ ಅಲ್ಲಿಗೆ ಇದನ್ನ ಫಸ್ಟ್ ನಾವ್ ಏನ್ ಮಾಡ್ಬೇಕಿತ್ತು, ಅವ್ರು 8.1 ಅಂತ ಕೊಡ್ಬೋದಿತ್ತು. ಬಟ್ ಅವ್ರು ಭಾಗ 2 ಪಾರ್ಟ್ 2 ಆಗಿರೋದ್ರಿಂದ ಅದನ್ನ ಮತ್ತವ್ರು ಅಭ್ಯಾಸ 1.1 ಅಂತ ತಗೊಂಡಾರು. ಕನ್ಫ್ಯೂಸ್ ಆಗ್ಬೇಡ್ರಿ. ಹೌದಾ, ಅಭ್ಯಾಸ 1.1. ಹೌದಾ, ಕ್ವಶನ್ ಏನಿದೆ ನೋಡ್ರಿ, ಈ ಕೆಳಗಿನ ಸಂಖ್ಯೆಗಳಲ್ಲಿ ಯಾವುವು ಪೂರ್ಣ ಘನಗಳಲ್ಲ? ಪೂರ್ಣ ಘನಗಳಲ್ಲ. ಹೌದಾ, ಸೊ ಈಗ ನಾವು ಫಸ್ಟ್ ಒಂದ್ ನೋಡ್ರಿ, 216 ಐತಿ. ಅದ್ ಆಲ್ರೆಡಿ ನಾವು ಮಾಡಿ ನೋಡೇವಿ. ಅದನ್ನ ಮತ್ತೊಂದ್ಸಲ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇವಾಗಾದ್ರೂ ನಿಮಗ್ ಮಾಡಿ ತೋರ್ಸೇನ್ ನಾನು. 216 ಅನ್ನೋದು ಏನದು? ಪೂರ್ಣ ಘನ ಸಂಖ್ಯೆ. ಹೌದು, ಪೂರ್ಣ ಘನ ಸಂಖ್ಯೆ. ಪೂರ್ಣ ಘನ ಸಂಖ್ಯೆ. ಪೂರ್ಣ ಘನ ಸಂಖ್ಯೆ ಆಗಿದೆ. ನೆಕ್ಸ್ಟ್ ನೋಡ್ರಿ, 128 ಇದೆ. ಹೌದಾ, ಈ 128 ನಮಗ ಘನ ಸಂಖ್ಯೆ ಹೌದು ಅಲ್ಲ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡೋಣಂತ. ಹೌದಾ, ಈ ಸೆಕೆಂಡ್ ಒನ್ ಏನಿದೆ ನೋಡ್ರಿ, 128 ಅಂತ ಇದೆ. ಹೌದಾ, 128 ಇದೆ. ಇದು ನಮ್ದು ಪೂರ್ಣ ಘನ ಸಂಖ್ಯೆ ಹೌದು ಅಲ್ಲ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡೋಣಂತ. 2 2 ಆರ್ಲೆ 12, 2 4 8. ನೆಕ್ಸ್ಟ್ 2 3 6, 2 2. ನೆಕ್ಸ್ಟ್ 2 1 2 6. ನೆಕ್ಸ್ಟ್ 2 8. ನೆಕ್ಸ್ಟ್ 2 4. ಸೊ ಇಲ್ಲಿ 4 ಇಲ್ಲಿ ಬರ್ಕೋತೇನೆ ನೋಡ್ರಿ ನಾ. ಮತ್ತ 2 2 2 1. ಹೌದಾ, ಇಲ್ಲಿ 3 3 ಅಂತ ಗುಂಪು ಆಗ್ತಾವೇನ್ ನೋಡ್ರಿ, ಒಂದ್ಸಲ ಚೆಕ್ ಮಾಡ್ರಿ. 128 ಇಸ್ ಈಕ್ವಲ್ ಟು ಇಲ್ಲಿ ನೋಡ್ರಿ, 2 2 2 1 2 3 4 5 6 7 ಸಲ 2 ಇದಾವ್. 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಇಂಟು 2. ಹೌದಾ, ಈಗ 3 3 ಅಂತ ಒಂದು ಗುಂಪು ಮಾಡ್ರಿ ನೋಡೋಣ. 3 3 ಅಂತ ಇದೊಂದು ಗುಂಪು, ಇದೊಂದು ಗುಂಪು. ಇಲ್ಲಿ ನೋಡ್ರಿ, ಒಂದು ಎಕ್ಸ್ಟ್ರಾ ಉಳಿದ್ ಬಿಡ್ತು. ಆ ರೀತಿ ನಮಗೆ ಎಕ್ಸ್ಟ್ರಾ ಉಳಿಬಾರ್ದು. ಆ ರೀತಿ ಎಕ್ಸ್ಟ್ರಾರ ಉಳಿಬಹುದು ಅಥವಾ ಕಡಿಮೆ ಆದ್ರೂ ಅದು ನಮಗ ಘನ ಸಂಖ್ಯೆ ಅಲ್ಲ. ನೆನ್ಪಿಟ್ಕೋರಿ, ಈ ರೀತಿ 3 3 ರೀತಿ ಗುಂಪು ಮಾಡುವಾಗ ಒಂದು ಎಕ್ಸ್ಟ್ರಾನು ಆಗ್ಬಾರ್ದು, ಒಂದು ಕಡಿಮೆನೂ ಆಗ್ಬಾರ್ದು. ಆ ರೀತಿ ಇದ್ರ ಆ ಸಂಖ್ಯೆ ನಮಗ ಘನ ಸಂಖ್ಯೆ ಅಲ್ಲ. ಅದನ್ನ ಘನಮೂಲವನ್ನ ಕಂಡು ಹಿಡಿಲಿಕ್ಕೂ ನಮಗ ಬರುದಿಲ್ಲ. ಸೊ ಏನಾಗತ್ತೆ ಹೇಳ್ರಿ, ದೇರ್ ಫೋರ್ 128 ಇದು ಘನ ಸಂಖ್ಯೆ ಅಲ್ಲ. ಘನ ಸಂಖ್ಯೆ ಅಲ್ಲ. ಘನ ಸಂಖ್ಯೆ ಅಲ್ಲ. ತಿಳಿತು? ಇದು ಘನ ಸಂಖ್ಯೆ ಅಲ್ಲ. 128 ಅನ್ನೋದು ನಮಗ ಘನ ಸಂಖ್ಯೆ ಅಲ್ಲ. ಕರೆಕ್ಟಾ? ನೆಕ್ಸ್ಟ್ ಹೋಗೋಣ. ಈಗ 1000 ಇದೆ, ಆಮೇಲೆ 100 ಇದೆ, ಆಮೇಲೆ 46,656 ಇದೆ. ಹೌದಾ, ಒಂದ್ಸಲ 1000ವನ್ನ ಚೆಕ್ ಮಾಡೋಣಂತೆ. ಹೌದಾ, 1000 1 2 3. ಹೌದಾ, 1000 ಇದೆ. ಹೌದಾ, ಈಗ ನಾ ಏನ್ ಮಾಡ್ತೇನೆ, ಫಸ್ಟ್ ಯಾವಾಗಿದ್ರು ನಿಮ್ಗ ಸ್ಟಾರ್ಟಿಂಗ್ 2ರಿಂದನ ಭಾಗಾಕಾರ ಮಾಡ್ಬೇಕು. ಅದ್ರಾಗ ಇರ್ಲಿಲ್ಲ ಅಂದ್ರೆ ನಾವ್ ನೆಕ್ಸ್ಟ್ ಹೋಗ್ಬೇಕು. ಹೌದಾ, ಸೊ ನೋಡ್ರಿ ಎಷ್ಟಾಗತ್ತ, 2 5 10 0 0. ಕರೆಕ್ಟಾ? ನೆಕ್ಸ್ಟ್ 2 2 4. ಹೌದಾ, 2ರ ಮಗ್ಗಿ ಒಳಗ 5 ಇಲ್ಲ ಅಂದ್ರೆ ಅದಕ್ಕಿಂತ ಸಣ್ಣದು ಯಾವ್ದಿದೆ ಹೇಳ್ರಿ? 2 2 4, 1 ಉಳಿತು, 2 5 10 0. ಕರೆಕ್ಟಾ? ನೆಕ್ಸ್ಟ್ 2 1 2. ಆಮೇಲೆ ಇಲ್ಲಿ ಎಷ್ಟು ಉಳಿತು? ಇಲ್ಲಿ 5 ಉಳಿತು. 2 2 4, 2 5 10 ಆಯ್ತು. ಕರೆಕ್ಟಾ? ಇವಾಗ ನೋಡ್ರಿ, ಲಾಸ್ಟ್ 5 ಬಂದಿರೋದ್ರಿಂದ ಇದು 2ರ ಮಗ್ಗಿ ಒಳಗ್ ನಮಗ ಬರುದಿಲ್ಲ. ಆಮೇಲೆ 3 ಬರ್ತೈತಂದ್ರ 3 4 12 ಆಯ್ತು. ಆಮೇಲೆ ನೆಕ್ಸ್ಟ್ ಇಲ್ಲಿ 5 ಎಕ್ಸ್ಟ್ರಾ ಉಳಿತೈತಿ, ಅದು ಕೂಡ ನಮಗ ಭಾಗಿಸ್ಲಿಕ್ಕೆ ಬರುದಿಲ್ಲ. ಆಮೇಲೆ 4 ತಗೊಂಡ್ರೆ 4ರ ಮಗ್ಗಿ ಒಳಗಂತೂ ಲಾಸ್ಟ್ 5 ಅಂತೂ ಇಲ್ಲ. ಸೊ ನಾವು ಡೈರೆಕ್ಟ್ ಏನ್ ಮಾಡ್ಬೇಕು, ಈಗ 5ಅನ್ನ ತಗೋಬೇಕು. 5 5 2 10, 5 5 25. ನೆಕ್ಸ್ಟ್ 5 5 25. ನೆಕ್ಸ್ಟ್ 5 1 5. ಹೌದಾ,
ಸೊ ಈಗ ನಾವ್ ಏನ್ ಮಾಡೋಣ, 1000 ಇದರ ಅವಿಭಾಜ್ಯ ಅಪವರ್ತನಗಳು ಎಷ್ಟಿದಾವು, 2 3 ಸತಿ ಅದಾವು, 2 ಇಂಟು 2 ಇಂಟು 2 ಹೌದಾ. 5 ಕೂಡ ನಮಗೆ ಎಷ್ಟಿದಾವು, 3 ಸತಿ ಇದಾವು, 5 ಇಂಟು 5 ಇಂಟು 5 ಅಂತ ಇದಾವ ಹೌದಾ. ಈಗ ನಾವ್ ಏನ್ ಮಾಡ್ಬೇಕು, 3 ಅಂತ ಒಂದು ಗುಂಪು ಮಾಡ್ಬೇಕು. ಸೊ ಈ 3 ಕೂಡಿ ಒಂದ್ ಗುಂಪಾಯ್ತು, ಇದೊಂದು ಗುಂಪಾಯ್ತು. ಇದ್ರೊಳಗ ಒಂದೊಂದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ 2 ಏನ್ ಮಾಡ್ಬೇಕು ನಾವು, ಒಂದೇ 2ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಂಟು ಈ 3 5 ಏನ್ ಮಾಡ್ಬೇಕು, ಒಂದೇ 5ಅನ್ನ ಸೆಲೆಕ್ಟ್ ಮಾಡ್ಬೇಕು. ಎಷ್ಟಾಯ್ತು, 2 5 10. ಸೊ 1000ರ ವರ್ಗಮೂಲ ಎಷ್ಟಾಯ್ತು ನಮಗ್ ಹೇಳ್ರಿ, 10 ಆಯ್ತು. ಇಲ್ಲಿ ನಿಮಗ್ ಮತ್ತೆ ಪದೇ ಪದೇ ಹೇಳ್ತಾ ಇದ್ದೀನಿ, ಈ 3 ಗುಂಪು ಅಷ್ಟ ಬರ್ಬೇಕು, ಒಂದ್ ಹೆಚ್ಚುನು ಆಗ್ಬಾರ್ದು, ಒಂದು ಕಡಿಮೆನೂ ಆಗ್ಬಾರ್ದು. ಹಂಗಿತ್ತಂದ್ರ ಆ ಸಂಖ್ಯೆ ನಮಗ ವರ್ಗ ಸಂಖ್ಯೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಘನ ಸಂಖ್ಯೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ. ನೆಕ್ಸ್ಟ್ 100 ಇದೆ, ಅದನ್ನ ನೀವ ಮಾಡ್ರಿ. ಇನ್ನೊಂದು 46,656 ಇದೆ, ಅವನ್ನೆರಡು ನೀವ ಮಾಡ್ರಿ. ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಏನಿದೆ ನೋಡ್ರಿ, ಸೆಕೆಂಡ್ ಮೇನ್, ಕೆಳಗಿನ ಸಂಖ್ಯೆಗಳನ್ನು ಪೂರ್ಣ ಘನಗಳನ್ನಾಗಿ ಮಾಡಲು ಕನಿಷ್ಠ ಯಾವ ಸಂಖ್ಯೆಯಿಂದ ಗುಣಿಸಬೇಕು ಎಂದು ಕಂಡುಹಿಡಿಯಿರಿ. ಹೌದಾ, ಅಂದ್ರವು ಘನ ಸಂಖ್ಯೆಗಳು ಅಲ್ಲ. ಆ ಘನ ಸಂಖ್ಯೆಗಳನ್ನ ಮಾಡ್ಲಿಕ್ಕೆ ಯಾವ ಸಂಖ್ಯೆಯಿಂದ ಗುಣಿಸ್ಬೇಕು ಅನ್ನೋದನ್ನ ನಾವು ನೋಡೋಣ. ನಿಮ್ಗೆ ಆಲ್ರೆಡಿ ನಾ ಒಂದು ಎಕ್ಸಾಂಪಲ್ ಅನ್ನು ತೋರಿಸಿದ್ದೇನೆ, ಆದ್ರೂ ನೋಡೋಣಂತ. ಹೌದಾ. ನೆಕ್ಸ್ಟ್ ಸೆಕೆಂಡ್ ಮೇನ್ ಏನಿದೆ ಅಂದ್ರ, ಅದನ್ನ ಒಂದು ಪೂರ್ಣ ಘನ ಸಂಖ್ಯೆಯನ್ನಾಗಿ ಮಾಡಲು ಯಾವ ಸಂಖ್ಯೆಯಿಂದ ಗುಣಿಸ್ಬೇಕು ಅಂತ ಹೇಳ್ಯಾರ. ಅದ್ರೊಳಗೆ ಫಸ್ಟ್ ಒನ್ ಏನಿದೆ ನೋಡ್ರಿ, 243 ಇದೆ. ಹೌದಾ, 243 ಇದೆ. ಹೌದಾ, ನೋಡ್ರಿ ಎಷ್ಟು ಬರ್ತೈತಿ. ಈಗ ನಾವು ಡೈರೆಕ್ಟ್ 2ಅನ್ನ ತಗೊಂಡ್ರ 2 ತಗೊಳ್ಳಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ಇಲ್ಲಿ ಲಾಸ್ಟ್ 3 ಇದೆ. ಈ 3 ಇತ್ತಂದ್ರ ನಮಗ್ 2ರಲ್ಲಿ ಅದು ಭಾಗ ಹೋಗುದೇ ಇಲ್ಲ. ಸೊ ನಾವ್ 2 ತಗೊಂಡ್ರು ಯೂಸ್ ಇಲ್ಲ. ಅದಕ್ಕೆ ನಾ ಏನ್ ಮಾಡ್ತೇನೆ, ಡೈರೆಕ್ಟ್ ಏನ್ ಮಾಡ್ತೇನೆ, 3ಅನ್ನ ತಗೋತೇನೆ ನೋಡ್ರಿ. 3 8 24 ಕರೆಕ್ಟಾ. 3 1 3. ನೆಕ್ಸ್ಟ್ 3 2 6, 2 ಉಳಿತು 21 ಆಯ್ತು. 3 7 21 ಆಯ್ತು. ನೆಕ್ಸ್ಟ್ 3 9 27 ಆಯ್ತು. ನೆಕ್ಸ್ಟ್ 3 3 ಆಯ್ತು. ನೆಕ್ಸ್ಟ್ 3 1 ಆಯ್ತು. ಹೌದಾ. ಸೊ ಈಗ 243ರ ಅವಿಭಾಜ್ಯ ಅಪವರ್ತನಗಳು ಯಾವ್ಯಾವ ಅದಾವ ನೋಡ್ರಿ, ಬರೀರಿ. 3 3 5 ಸಲ ಇದಾವ. ಹೌದಾ, 3 3 ಇಂಟು 3 ಇಂಟು 3 ಅಂತ ಇದೆ. ಹೌದಾ. ಇವಾಗ ನಾವ್ ಏನ್ ಮಾಡ್ಬೇಕು ಹೇಳ್ರಿ, 3 ಅಂತ ಒಂದೊಂದು ಗುಂಪು ಮಾಡ್ಬೇಕು. ಸೊ 3 ಅಂತ ಒಂದು ಗುಂಪು ಆಯ್ತು. ಹೌದಾ, ಇಲ್ಲಿ 3 ಅಂತ ತಗೊಂಡೆ. ಬಟ್ ಇಲ್ಲಿ ಏನಾಯ್ತು, 2 ಅಷ್ಟ ಉಳಿತು. ಹೌದಾ, ಇಲ್ಲಿ ಇನ್ನೂ ಒಂದು ಎಷ್ಟು ಕಡಿಮೆ ಆಯ್ತು ಹೇಳ್ರಿ, ನಮ್ಗ ಇನ್ನೂ ಒಂದು 3 ಕಡಿಮೆ ಆಯ್ತು. ಸೊ ಇನ್ನೊಂದು 3ಅನ್ನ ನಾವು ಗುಣಿಸೋದ್ರಿಂದ ಇದು ಏನಾಗತ್ ನಮಗ್ ಹೇಳ್ರಿ, 243 ಅನ್ನೋದು ನಮಗ್ ಏನಾಗತ್ತ, ಒಂದು ಘನ ಸಂಖ್ಯೆ ಆಗತ್ತ. ಹೌದಾ. ಈಗ ಇನ್ನೊಂದು 3ಅನ್ನ ಗುಣಿಸಿದಾಗ ನಮ್ಗೆ ಎಷ್ಟಾಗತ್ ನೋಡ್ರಿ, ಇದು 9 ಆಗತ್ತ. ಹೌದಾ, ಇದು ಇನ್ನೊಂದು 3ಅನ್ನ ಗುಣಿಸಿದಾಗ. ಈಗ ನೋಡ್ರಿ, ನಾ ಯಾವ ರೀತಿ ಬರಿತೇನೆ, 243ಅನ್ನು ಘನ ಸಂಖ್ಯೆಯಾಗಿಸಲು ಘನ ಸಂಖ್ಯೆಯಾಗಿಸಲು 3ರಿಂದ ಗುಣಿಸಬೇಕು. 3ರಿಂದ ಗುಣಿಸಬೇಕು. ಕರೆಕ್ಟಾ. 3ರಿಂದ ಗುಣಿಸಬೇಕು. ಈಗ 3ರಿಂದ ಗುಣಿಸ್ಬೇಕಂದ್ರೆ ಎಷ್ಟು ಸಂಖ್ಯೆ ಬರ್ಬೋದು ನೋಡ್ರಿ, ಸ್ವಲ್ಪದು. 243. ಹೌದಾ, ಇಂಟು 3 ಇಂಟು 3. 3 3 9. ಹೌದಾ, 3 4 12. 3 2 6 1 7. 729 ಆಯ್ತು. ಕರೆಕ್ಟಾ. 729ರ ವರ್ಗಮೂಲ ಎಷ್ಟು ಬರ್ತೈತಿ ನಮ್ಗ, ಘನಮೂಲ ಎಷ್ಟು ಬರ್ತೈತಿ, 9 ಬರ್ತೈತಿ. ಹೌದಾ. ಸೊ ಹಂಗಾದ್ರೆ 243ಅನ್ನ ಒಂದು ಪೂರ್ಣ ಘನ ಸಂಖ್ಯೆಯನ್ನಾಗಿ ಮಾಡಲು ಕನಿಷ್ಠ ಯಾವ ಸಂಖ್ಯೆಯಿಂದ ಗುಣಿಸ್ಬೇಕು ಹೇಳ್ರಿ, ಹಂಗಾರ ನಾವು ಕನಿಷ್ಠ 3ರಿಂದ ಗುಣಿಸಬೇಕು. ಕರೆಕ್ಟಾ. 3ರಿಂದ ಗುಣಿಸಿದಾಗ ನಿಮಗೆ ಇನ್ನೊಂದು ಸಿಂಪಲ್ ಟೆಕ್ನಿಕ್ ಅಂದ್ರ, 3 ಗುಂಪು ಮಾಡುವಾಗ ಯಾವ ಸಂಖ್ಯೆ ಕಡಿಮೆ ಇರ್ತೈತಲ್ಲ ಅದ ಸಂಖ್ಯೆನ ಅದಕ್ಕ
ಗುಣಿಸ್ಬೇಕು. ಅದ ನಮ್ದು ಸಿಂಪಲ್ ಟೆಕ್ನಿಕ್. ಕರೆಕ್ಟಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ 256 ಇದೆ ನೋಡ್ರಿ. 256 256 ಅಂತ ಇದೆ ನೋಡ್ರಿ. 256 ಹೌದಾ? ಸೆಕೆಂಡ್ ಒನ್ 256 ಇದೆ. ಹೌದಾ? ಸೊ ಈಗ ನಾವ್ ಏನ್ ಮಾಡ್ಬೇಕು ನಿಮ್ಗೆ ಹೇಳೇನಿಲ್ಲ. 0 2 4 6 8 ಇತ್ತಪ್ಪ ಅಂತಂದ್ರ ನಾವ್ ಏನ್ ಮಾಡ್ಬೇಕು, 2ರಿಂದ ಫಸ್ಟ್ ಭಾಗಾಕಾರ ಮಾಡ್ಬೇಕು. ಅದಾದ್ಮೇಲೆ ನಾವು ನೆಕ್ಸ್ಟ್ 3ಕ್ಕ ಹೋಗ್ಬೇಕು. ಸೊ ಈಗ ನಾ 2ರಿಂದ ಭಾಗಿಸ್ಲಿ ಇದನ್ನ. 2 ಒಂದ್ಲೆ 2. ಹೌದಾ? ಇಲ್ಲಿ 5 ಇದೆ. 5ಕ್ಕಿಂತ ಸಣ್ಣದ್ 2ರ ಮಧ್ಯೆ ಒಳಗೆ ಯಾವ್ದಿದೆ ಹೇಳ್ರಿ? 2 2 4. ಕರೆಕ್ಟಾ? 1 ಉಳಿತು 8 16 ಆಯ್ತು. 2 8 16 ಆಯ್ತು. ಕರೆಕ್ಟಾ? ನೆಕ್ಸ್ಟ್ 2 6 12. 2 4 8. ನೆಕ್ಸ್ಟ್ 2 3 2 2. ನೆಕ್ಸ್ಟ್ 2 1. ಹೌದಾ? ಯಾಕಂದ್ರೆ 2ರ ಮಧ್ಯೆ ಒಳಗ 3 ಇಲ್ಲ. ಅದಕ್ಕಿಂತ ಸಣ್ಣದ್ ಯಾವ್ದಿದೆ ಹೇಳ್ರಿ? ನಮಗ 2 ಇದೆ. ಅದು ಎಷ್ಟ್ಲೇ ಇದೆ ಹೇಳ್ರಿ? 2 1 2. ಇಲ್ಲಿ 1 ಉಳಿತು 12 ಆಯ್ತು. 2 6 12. ನೆಕ್ಸ್ಟ್ 2 8 16. ಹೌದಾ? ಈ 8 ನಮ್ಮ ಇಲ್ಲಿ ಬರೀತೆ ನೋಡ್ರಿ. 2 4 8. ನೆಕ್ಸ್ಟ್ 2 2 4. ನೆಕ್ಸ್ಟ್ 2 1 2. ಹೌದಾ? ಸೊ ಈಗ ನೋಡ್ರಿ ಇಲ್ಲಿ 256 ಇಸ್ ಈಕ್ವಲ್ ಟು ಇದ್ರದ್ದು ಅವಿಭಾಜ್ಯ ಅಪವರ್ತನಗಳು ಎಲ್ಲ 2 ಇದಾವ್. ಹೌದಾ? ಅವು 3 ಅಂತ ಗುಂಪ್ ಮಾಡ್ಲಿಕ್ಕೆ ಬರ್ತಾವೇನೋ ಇಲ್ಲ ಅಂತ ಹೇಳಿ ಒಂದ್ಸಲ ನೋಡೋಣಂತ. ಎಷ್ಟಿದಾವ್ ನೋಡ್ರಿ? 1 2 3 4 5 6 7 8. ಕರೆಕ್ಟಾ? 8 ಸಲ ನಾವು 2 ಬರೆದ್ ನೋಡೋಣಂತ. 2 ಇಂಟು 2 2 2 ಇಂಟು 2 ಇಂಟು 2 ಇಂಟು 2 ಇಂಟು 2. ಎಷ್ಟಾದ್ ನೋಡ್ರಿ? 2 4 6 8 ಸತಿ ನಾವು 2 ಬರ್ದೀವಿ. ಈಗಿದು 3 ಅಂತನ ಒಂದು ಗುಂಪು ಆಕ್ಕೇತಿಲ್ಲ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡೋಣಂತ. ಹೌದಾ? ಇದು 3 ಇದು 3. ಹೌದಾ? ಇಲ್ಲಿ ನೋಡ್ರಿ 2 2 2 ಇಂಟು ಇದ್ರಾಗ ಒಂದು 2. ಬಟ್ ಇದು ಗುಂಪು ಆಗುದಿಲ್ಲ ನಮಗ. ಇನ್ನೂ ಒಂದು ಕಡಿಮೆ ಬಿತ್ತಲ್ಲಿ. ಹೌದಾ? 2 ಅಷ್ಟ ಉಳಿತು. 2 ಇಂಟು 2 ಇನ್ನೂ ಒಂದ್ 2 ಉಳಿದಿದೆ. ಸೊ ಹಂಗಾರ ನಾವು ಕನಿಷ್ಠ ಯಾವ ಸಂಖ್ಯೆಯಿಂದ ಗುಣಿಸ್ಬೇಕು ಹೇಳ್ರಿ? ಇದಕ್ಕ 2ರಿಂದ ಗುಣಿಸ್ಬೇಕು. ಅಂದಾಗ ಇದು ನಮಗೊಂದು ಘನ ಸಂಖ್ಯೆ ಆಗತ್ತ. ಈಗ ನೋಡ್ರಿ 2 2 4 4 2 8 ಆಗತ್ತ. ಹೌದಾ? ಈಗ ಇದನ್ನ 2ರಿಂದ ಗುಣಿಸಿದಾಗ ಆ ಸಂಖ್ಯೆದ ಘನ ಮೂಲ ಎಷ್ಟಾಗತ್ತ? ನಮಗ 8 ಆಗತ್ತ. ಹೌದಾ? ಒಂದ್ಸಲ ಗುಣಾಕಾರ ಮಾಡಿ ನೋಡೋಣ. 2ರಿಂದ 256ಕ್ಕ 2ರಿಂದ ಗುಣಾಕಾರ ಮಾಡ್ರಿ. ಅಂದಾಗ ಅದೊಂದು ನಮ್ಗ ಘನ ಸಂಖ್ಯೆ ಆಗತ್ತ. 2 6 12. 2 5 10 1 11. 2 2 4 1 5. 512 ಆಗತ್ತ. ಸೊ ಏನಾಗತ್ ನೋಡ್ರಿ ಇಲ್ಲಿ ನಾ ಯಾವ ರೀತಿ ಬರಿತೇನೆ? 256 ಪೂರ್ಣ ಘನ ಸಂಖ್ಯೆ ಆಗಿಸಲು ಪೂರ್ಣ ಘನ ಸಂಖ್ಯೆ ಆಗಿಸಲು ಘನ ಸಂಖ್ಯೆ ಆಗಿಸಲು ಕನಿಷ್ಠ 2ರಿಂದ ಗುಣಿಸಬೇಕು. ಕನಿಷ್ಠ 2ರಿಂದ ಗುಣಿಸಬೇಕು. ಕನಿಷ್ಠ 2ರಿಂದ ಗುಣಿಸ್ಬೇಕು. ಅಂದ್ರೆ 256ಕ್ಕ ನಾವು 2ರಿಂದ ಗುಣಾಕಾರ ಮಾಡಿದಾಗ ಅದು 512 ಆಗತ್ತ. 512 ಅನ್ನೋದು ಒಂದು ಪೂರ್ಣ ಘನ ಸಂಖ್ಯೆ. ಆ ಪೂರ್ಣ ಘನ ಸಂಖ್ಯೆಯ ವರ್ಗಮೂಲ ಎಷ್ಟಾಗತ್ ನಮಗ್ ಹೇಳ್ರಿ? 8 ಆಗತ್ತ. 8ಅನ್ನ 3 ಸತಿ ಗುಣಾಕಾರ ಮಾಡಿದಾಗ ನಮ್ಗೆ ಎಷ್ಟು ಬರ್ತೈತಿ ಹೇಳ್ರಿ? 512 ಅಂತ ಬರ್ತೈತಿ. ಅರ್ಥ ಆಯ್ತು ಇದು ಕಾನ್ಸೆಪ್ಟ್? ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ 72 ಇದೆ, 75 ಇದೆ, 100 ಇದೆ. ನೀವು ಅದನ್ನ ಮಾಡ್ರಿ. ನಾನು ಥರ್ಡ್ ಮೇನಿಗೆ ಅಂತ ಹೋಗ್ತೇನೆ ಅಂತ. ಹೌದಾ? ಥರ್ಡ್ ಮೇನ್ ಏನಿದೆ ನೋಡ್ರಿ? ಈಸಿ ಇದಾವ ಇವೆಲ್ಲ. ಥರ್ಡ್ ಮೇನ್ ಏನಿದೆ ಸೇಮ್ ಇದೇ ರೀತಿ, ಬಟ್ ಒಂದು ವರ್ಡ್ ಚೇಂಜ್ ಆಗತ್ತೆ ಅಷ್ಟ. ಹೌದಾ? ಕ್ವಶನ್ ಏನಿದೆ ನೋಡ್ರಿ? ಕೆಳಗಿನ ಸಂಖ್ಯೆಗಳನ್ನು ಪೂರ್ಣ ಘನಗಳನ್ನಾಗಿ ಮಾಡಲು ಕನಿಷ್ಠ ಯಾವ ಸಂಖ್ಯೆಯಿಂದ
ಭಾಗಿಸಬೇಕು ಎಂದು ಕಂಡುಹಿಡಿಯಿರಿ ಅಂತ ಇದೆ. ಹೌದಾ? ಇಲ್ಲಿ ನೋಡ್ರಿ 81 ಇದೆ ಫಸ್ಟ್ ಒನ್. ಈಗ ಏನ್ ಮಾಡ್ಬೇಕು? ಗುಣಾಕಾರ ಮಾಡೋ ಹಾಗಿಲ್ಲ. ಈಗ ಏನ್ ಮಾಡ್ಬೇಕು? ಭಾಗಾಕಾರ ಮಾಡುವಂತಹ ಸಂಖ್ಯೆ ಯಾವ್ದು ಅನ್ನೋದನ್ನ ನಾವು ಕಂಡುಹಿಡಿಬೇಕು. ಹೌದಾ? ಈಗ ನೋಡ್ರಿ ಇಲ್ಲಿ ಲಾಸ್ಟ್ 1 ಇರೋದ್ರಿಂದ ನಮಗಿದು 2ರಿಂದ ಭಾಗಾಕಾರ ಆಗುದಿಲ್ಲ. ಸೊ ನಾವ್ ಏನ್ ಮಾಡ್ಬೇಕು ಹೇಳ್ರಿ? 3ರಿಂದ ಅದನ್ನ ಭಾಗಿಸ್ಬೇಕು. ನೋಡ್ರಿ 3 2 6 ಕರೆಕ್ಟಾ? ಇಲ್ಲಿ ಎಷ್ಟು ಉಳಿತು? 8 6ಅನ್ನ ಮೈನಸ್ ಮಾಡಿದಾಗ 2 ಉಳಿತು. ಸೊ 2 ಇದೊಂದು ಒಂದು ಎಷ್ಟಾಯ್ತು? 21 ಆಯ್ತು. ಎಷ್ಟಾಯ್ತು? 3 7 21. ನೆಕ್ಸ್ಟ್ 3 9 3 3 3 1. ಹೌದಾ? ಈಗ ಏನ್ ಮಾಡ್ಬೇಕು ಹೇಳ್ರಿ? 81ರ ಅವಿಭಾಜ್ಯ ಅಪವರ್ತನಗಳು ಯಾವ್ಯಾವ ಇದಾವ್ ನೋಡ್ರಿ? 81ರ ಅವಿಭಾಜ್ಯ ಅಪವರ್ತನಗಳು 3 ಇಂಟು 3 ಇಂಟು 3 ಇಂಟು 3 ಅಂತ ಇದೆ. ಹೌದಾ? ಈಗ ನಾವ್ ಏನ್ ಮಾಡ್ಬೇಕು? ಮೂರದಂತ ಒಂದು ಗುಂಪು ಮಾಡ್ಕೋಬೇಕು. ಕರೆಕ್ಟಾ? ಮೂರದೊಂದು ಗುಂಪು ಮಾಡ್ಕೊಂಡ್ರೆ ಎಷ್ಟಾಗತ್ ನೋಡ್ರಿ? ಇಲ್ಲಿ 3 ಆಗತ್ತ. ಹೌದಾ? ಮೂರದಂತೂ ಒಂದು ಗುಂಪು ಆಗತ್ತ. ಈಗ ನಾ ಏನ್ ಮಾಡ್ಬೇಕಂದ್ರೆ ಇಲ್ಲೇ ಈ ಎಕ್ಸ್ಟ್ರಾ 3 ಇದೆ ಅಲ್ಲ, ಅದೇ 3ರಿಂದ ಈ 81ಅನ್ನ ಭಾಗಿಸಿದಾಗ ನಮಗ ಅದೊಂದು ಘನ ಸಂಖ್ಯೆ ಆಗತ್ತ. ಹೌದಾ? ಸೊ ನಾ ಯಾವ ರೀತಿ ಬರೀತೆ ನೋಡ್ರಿ? 81ಅನ್ನು ಕನಿಷ್ಠ 3ರಿಂದ ಭಾಗಿಸಿದಾಗ ಇದೇನ್ ಎಕ್ಸ್ಟ್ರಾ ಸಂಖ್ಯೆ ಇರ್ತೈತಲ್ಲ, ಎಕ್ಸ್ಟ್ರಾ ಸಂಖ್ಯೆನ ನಾವು ಭಾಗಿಸ್ಬೇಕು. ಅಲ್ಲಿ ಎಕ್ಸ್ಟ್ರಾ ಒಂದ್ ಕಡಿಮೆ ಬಿದ್ದದ್ದು ನಾವು ಗುಣಿಸ್ಬೇಕು. ಇಲ್ಲಿ ಎಕ್ಸ್ಟ್ರಾ ಇದ್ದದ್ದು ನಾವ್ ಏನ್ ಮಾಡ್ಬೇಕು? ಭಾಗಿಸ್ಬೇಕು. ಸೇಮ್ ಪ್ರೊಸೆಸ್, ಬಟ್ ಅದು ಗುಣಾಕಾರ ಭಾಗಿಸೋದಷ್ಟ. ವರ್ಡ್ ಅನ್ನ ಚೇಂಜ್ ಮಾಡ್ಬೇಕಷ್ಟ. ಹೌದಾ? ಇಲ್ಲಿ ನೋಡ್ರಿ, ಕನಿಷ್ಠ 3ರಿಂದ ಭಾಗಿಸಬೇಕು. ಕನಿಷ್ಠ 3ರಿಂದ ಭಾಗಿಸಬೇಕು. 81ಅನ್ನು ಕನಿಷ್ಠ 3ರಿಂದ ಭಾಗಿಸಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ. ಈಗ ಯಾವ ಸಂಖ್ಯೆ ಇದೇನು ಎಕ್ಸ್ಟ್ರಾ ಉಳಿದೈತಲ್ಲ ಅದೇ ಸಂಖ್ಯೆಯನ್ನ ನಾವು ಭಾಗಿಸ್ಬೇಕು. ನೆಕ್ಸ್ಟ್ ಯಾವ ಸಂಖ್ಯೆ ಇದೆ ನೋಡ್ರಿ? 128 ಇದೆ ನೋಡ್ರಿ. 128 ಇದ್ರೆ ಯಾವ ರೀತಿ ಮಾಡ್ಬೇಕನ್ನೋದು ತೋರಿಸ್ತೇನೆ ನಾನು. 128 ಎಷ್ಟಿದೆ ನೋಡ್ರಿ ಇಲ್ಲಿ? 128 ಇದೆ ಅಲ್ಲ, ಅದನ್ನ ನಾವ್ ಏನ್ ಮಾಡ್ಬೇಕೀಗ? 2ರಿಂದ ಗುಣಾಕಾರ ಮಾಡ್ಬೇಕು. ಸಾರಿ, 2ರಿಂದ ಭಾಗಿಸ್ಕೊಂತ ಹೋಗ್ಬೇಕು. ಅಂದ್ರೆ ಅದ್ರದ ಅವಿಭಾಜ್ಯ ಸಂಖ್ಯೆಗಳನ್ನ ಕಂಡುಹಿಡಿಬೇಕು. ಸೊ ಇಲ್ಲಿ ಏನಾಗತ್ ನೋಡ್ರಿ? ಫಸ್ಟ್ 2 6 12 ಕರೆಕ್ಟಾ? 2 4 8. ನೆಕ್ಸ್ಟ್ 2 3 6 2 2 4. ನೆಕ್ಸ್ಟ್ 2 1 2 6. ಯಾಕಂದ್ರೆ ಇಲ್ಲೇ 3 2ಅನ್ನ ಮೈನಸ್ ಮಾಡಿದಾಗ 1, ಅದ್ ಬಾಜು 2 ಇರೋದು ಎಷ್ಟಾಯ್ತು ನಮಗ? 12 ಆಯ್ತು. 2 6 12. 2 8 16. 2 4 ಕರೆಕ್ಟಾ? ನೆಕ್ಸ್ಟ್ 2 2 2 4. ಇದೊಂದು ಇಲ್ಲೇ 2 1 2 ಆಯ್ತು. ಹೌದಾ? ಸೊ ಈಗ ನಾವೇನ್ ಮಾಡ್ತೇವೆ ನೋಡ್ರಿ? 128ರ ಅವಿಭಾಜ್ಯ ಅಪವರ್ತನಗಳನ್ನ ಬರ್ಕೊಳ್ಳಂತ. ಹೌದಾ? ಅವಿಭಾಜ್ಯ ಅಪವರ್ತನಗಳಂದ್ರೆ ಇಲ್ಲಿ ನೋಡ್ರಿ 1 2 3 4 5 6 7 ಇದೆ. ಹೌದಾ? ಸೊ ಈಗ ನಾವ್ ಒಂದ್ಸಲ ನೋಡೋಣ. ಈಗ 1 2 3 4 5 6 7. ಹೌದಾ? 1 2 3 4 5 6 7. ಈಗ ಏನ್ ಮಾಡ್ಬೇಕು? 3 ಅಂತ ಒಂದು ಗುಂಪು ಮಾಡ್ಬೇಕು. ಎಕ್ಸ್ಟ್ರಾ ಯಾವ್ದು ಉಳಿತೈತಲ್ಲ ಅದೇ ಸಂಖ್ಯೆಯಿಂದ ಅದನ್ನ ನಾವು ಭಾಗಿಸ್ಬೇಕು. ಸೊ ನೋಡ್ರಿ ಇಲ್ಲಿ 3 3. ಹೌದಾ? ಇದೊಂದು ಗುಂಪಾಯ್ತು, ಇದೊಂದು ಗುಂಪಾಯ್ತು. ಕರೆಕ್ಟಾ? ಈಗ ಇದೇನ್ ಎಕ್ಸ್ಟ್ರಾ ಉಳಿತಲ್ಲ ಈ ಸಂಖ್ಯೆಯಿಂದನ ಇದನ್ನ ಭಾಗಿಸಿದ್ರೆ ಇದು ಒಂದು ನಮಗ ಪೂರ್ಣ ಘನವಾಗುತ್ತೈತಿ. ಹೌದಾ? ಸೊ 128ಅನ್ನು ಪೂರ್ಣ ಘನ ಸಂಖ್ಯೆಯಾಗಿಸಲು ಪೂರ್ಣ ಘನ ಸಂಖ್ಯೆಯಾಗಿಸಲು 2ರಿಂದ ಭಾಗಿಸಬೇಕು. 2ರಿಂದ ಭಾಗಿಸಬೇಕು. 2ರಿಂದ ಭಾಗಿಸ್ಬೇಕು. ಹಂಗಾದ್ರ ಈ 128ಅನ್ನ 2ರಿಂದ ನಾವು ಭಾಗಿಸಿದಾಗ ನಮ್ಗೆ ಎಷ್ಟು ಬರ್ತೈತೆ ಹೇಳ್ರಿ? ಒಂದ್ಸಲ ಚೆಕ್ ಮಾಡೋಣ. ಎಷ್ಟು ಬರ್ತೈತೆ ಅಂತ ಹೇಳಿ ಸಂಖ್ಯೆ.
128 2ರಿಂದ ಭಾಗಿಸ್ರಿ. 2 6 ಆಮೇಲೆ 2 4 8 ಬರ್ತೈತಿ. 64 ಅನ್ನೋದು ನಮ್ದು 4ರ ಘನ ಸಂಖ್ಯೆ. ಹೌದಾ? ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂತಹ ನಿಮ್ಗ ಈ ಪಾಠ ಇದರೊಳಗೆ ಬರ್ತಕ್ಕಂತಹ ಪ್ರಾಬ್ಲಮ್ಸ್ಗಳು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆದು ಅಂತ ತಿಳ್ಕೊತೇನೆ. ಇದ್ರೊಳಗೆ ನನಗೆ ಪ್ರಾಪರ್ ಆಗಿ ಸಿಮ್ಯುಲೇಷನ್ ಸಿಗದೆ ಇರೋ ಕಾರಣಕ್ಕೆ ನಾನು ನಿಮ್ಗೆ ಇದನ್ನ ತೋರಿಸಿಲ್ಲ. ಇನ್ನು ನೆಕ್ಸ್ಟ್ ಕ್ಲಾಸ್ ಒಳಗೆ ಸಿಕ್ಕ್ರೆ ತೋರಿಸ್ತೇನೆ. ಇಲ್ಲಿವರೆಗೆ ಹೇಳಿದಂತ ಅಭ್ಯಾಸ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊತೀನಿ. ಉಳಿದಿದ್ದನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ ಅಂತ. ಥ್ಯಾಂಕ್ ಯು.